ಇದು ಕೆರೆಯೋ ಅಥವಾ ಮೋರಿಯೋ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಿಮ್ಗೆ ಈಗಾಗಲೇ ಅನ್ನಿಸ್ತಾ ಇರ್ಬೋದು ಇದು ಮೋರಿ ಬಳಿ ಎಲ್ಲೋ ಕುತ್ಕೊಂಡು ನಾನು ಈ ಒಂದು ವರದಿ ಮಾಡ್ತಾ ಇದ್ದೀನಿ ಅಂತ. ಆದರೆ ಇದು ಮೋರಿ ಅಲ್ಲ, ಬದಲಾಗಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಹೆಬ್ಬಾಳು ಕೆರೆ ಆಗಿದೆ. 80% ಈ ಒಂದು ಕೆರೆ UGD ನೀರೇನಿದೆ ಈ ಒಂದು ನೀರಿನಿಂದಾಗಿ ಮೋರಿ ಅಂತಾಗಿರುವಂಥದ್ದನ್ನ ನೀವು ನೋಡ್ಬೋದಾಗಿದೆ. ಇನ್ಫೋಸಿಸ್ ಸಂಸ್ಥೆ ಭಾಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಒಂದು ಕೆರೆ ಅಭಿವೃದ್ಧಿಗೆ ವಾಯುವಿಹಾರಿಗಳಿಗೆ ಅಂತೇಳಿ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಅಧಿಕಾರಿಗಳ ಒಂದು ದೂರದೃಷ್ಟಿಯ ಕೊರತೆಯಿಂದಾಗಿ ಇದೀಗ ಒಂದು ಕೆರೆ ಸಂಪೂರ್ಣವಾಗಿ ಮೋರಿಯಾಗಿದೆ. ಅದೆಷ್ಟೋ ಕೆರೆಗಳನ್ನ ಮುಚ್ಚಿ ತಮ್ಮ ತಮ್ಮ ಸ್ವಾರ್ಥಗಳಿಗೆ ಬೇರೆ ಬೇರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಮಾಡುವಂಥ ಉದಾಹರಣೆಗಳು ಸಾಕಷ್ಟಿವೆ ನಮ್ಮ ಕಣ್ಮುಂದೆ. ಅಭಿವೃದ್ಧಿಗೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳು ಸಾಕಷ್ಟು ಹಣಗಳನ್ನು ಕೂಡ ಬಿಡುಗಡೆ ಮಾಡುತ್ತೆ. ಆದರೆ ಈ ಹಣಗಳನ್ನೆಲ್ಲ ಎಲ್ಲಿ ಹೋಗ್ತಾನೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇರುವಂಥ ಕೆರೆಗಳನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನಿವತ್ತು ಮೈಸೂರಿನ ದೊಡ್ಡ ಕೆರೆಯ ಬಳಿ ಇದ್ದೇನೆ. ಮೈಸೂರಿನ ಹೆಬ್ಬಾಳು ಬಳಿ ಇರುವಂತಹ ಹೆಬ್ಬಾಳು ಕೆರೆಯ ಬಳಿ ಇದ್ದೇನೆ. ಇದು ಕೆರೆಯೋ ಅಥವಾ ಮೋರಿಯೋ ಅನ್ನುವ ಪ್ರಶ್ನೆ ಮೂಡ್ತಾ ಇರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಭಾಳ ಪ್ರಮುಖವಾಗಿ ಈ ಒಂದು ದೃಶ್ಯ ಏನು ನೋಡ್ತಾ ಇದ್ದೀರಾ, ಈ ದೃಶ್ಯ ಕಂಡು ಬರ್ತಿರುವಂಥದ್ದು ಹೆಬ್ಬಾಳು ಕೆರೆಯ ಬಳಿ. ಇದು ಕೆರೆಯ ಅಥವಾ ದೊಡ್ಡ ಮೋರಿಯ ಅನ್ನೋ ಪ್ರಶ್ನೆ ನಿಮ್ಗೆ ಈಗಾಗಲೇ ಅನ್ನಿಸ್ತಾ ಇರ್ಬೋದು ಇದು ಮೋರಿ ಬಳಿ ಎಲ್ಲೋ ಕುತ್ಕೊಂಡು ನಾನು ಈ ಒಂದು ವರದಿ ಮಾಡ್ತಾ ಇದ್ದೀನಿ ಅಂತ. ಆದರೆ ಇದು ಮೋರಿ ಅಲ್ಲ, ಬದಲಾಗಿ ಮೈಸೂರಿನ ಹೊರವಲಯದಲ್ಲಿರುವಂತಹ ಹೆಬ್ಬಾಳು ಕೆರೆ ಆಗಿದೆ. ಪ್ಲಾಸ್ಟಿಕ್, ಮೋರಿ ನೀರು, ದುರ್ವಾಸನೆ, ಸೊಳ್ಳೆಗಳು, ರೋಗ ಹರಡುವಂತಹ ಬ್ಯಾಕ್ಟೀರಿಯಾಸ್ಗಳಿಗೆ ಆವಾಸ ಸ್ಥಳ ಆಗಿರುವಂಥದ್ದು. ಅದೆಷ್ಟೋ ಸ್ಥಳೀಯರು ವಾಯುವಿಹಾರಿಗಳಿಗೆ ಸ್ವರ್ಗದಂತಿದ್ದಂಥ ಈ ಜಾಗ ಇದೀಗ ಈ ರೀತಿ ಗಬ್ಬೆದ್ದು ನಾರ್ತಾ ಇರುವಂಥದ್ದು. ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು, ಮೈಸೂರಿನ ನಗರ ಪಾಲಿಕೆ ಅಧಿಕಾರಿಗಳು. ಇನ್ಫೋಸಿಸ್ ಸಂಸ್ಥೆ ಈ ಒಂದು ಕೆರೆನ ದತ್ತು ಪಡೆದಂದರೆ ಈ ಒಂದು ಕೆರೆ ಅಭಿವೃದ್ಧಿಗೆ ಸಾಕಷ್ಟು ಹಣ ಕೂಡ ಬಿಡುಗಡೆ ಮಾಡಿತ್ತು. ಆದರೆ ಈ ಒಂದು ಅಧಿಕಾರಿಗಳ ದೂರದೃಷ್ಟಿಯ ಕೊರತೆಯಿಂದಾಗಿ ಈ ಒಂದು ಕೆರೆ, ಹೆಬ್ಬಾಳು ಕೆರೆ ಸಂಪೂರ್ಣವಾಗಿ ದೊಡ್ಡ ಮೋರಿಯಂತೆ ಆಗಿರುವಂಥದ್ದನ್ನ ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ಊಟಗಳ್ಳಿ ನಗರಸಭೆಗೆ ಸೇರುವಂತಹ ಈ ಕೆರೆಗೆ ಈಗ ವಿಜಯನಗರ ಮೊದಲನೇ ಹಂತ, ಎರಡನೇ ಹಂತ ಹಾಗೂ ಮಂಚೇಗೌಡನ ಕೊಪ್ಪಲಿನ UGD ಲೈನ್ನ ಮೋರಿ ನೀರುಗಳು ಕೂಡ ಸೇರ್ತಾ ಇರುವಂಥದ್ದು. ಅದೇ ಈಗ ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ಬೇಸಿಗೆ ಸಮಯ, ಕೆರೆ ಕಟ್ಟೆಗಳು ತುಂಬಿದಂಥ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜನಗಳಿಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಆದರೆ ಈ ಕೆರೆ ಈಗ ಇರುವಂಥ ಕೆರೆಗಳನ್ನ ಉಳಿಸ್ಕೊಳ್ಳಿಕ್ಕೂ ಕೂಡ ಅಧಿಕಾರಿಗಳಿಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೆಷ್ಟೋ ಕೆರೆಗಳನ್ನ ಮುಚ್ಚಿ ತಮ್ಮ ತಮ್ಮ ಸ್ವಾರ್ಥಗಳಿಗೆ ಬೇರೆ ಬೇರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಮಾಡುವಂಥ ಉದಾಹರಣೆಗಳು ಸಾಕಷ್ಟಿವೆ ನಮ್ಮ ಕಣ್ಮುಂದೆ. ಇರುವಂಥ ಕೆರೆಗಳನ್ನ ಉಳಿಸ್ಕೊಳ್ಳೋವಂಥ ಕೆಲಸ ಆಗಬೇಕಾಗಿದೆ. ಕೆರೆ ಅಭಿವೃದ್ಧಿಗೆ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸ್ಥಳೀಯ ಸಂಸ್ಥೆಗಳು ಸಾಕಷ್ಟು ಹಣಗಳನ್ನು ಕೂಡ ಬಿಡುಗಡೆ ಮಾಡುತ್ತೆ. ಆದರೆ ಈ ಹಣಗಳನ್ನೆಲ್ಲ ಎಲ್ಲಿ ಹೋಗ್ತಾನೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಇನ್ಫೋಸಿಸ್ ಸಂಸ್ಥೆ ಭಾಳ ದೊಡ್ಡ ಜವಾಬ್ದಾರಿ ತಗೊಂಡು ಈ ಒಂದು ಕೆರೆ ಅಭಿವೃದ್ಧಿಗೆ ವಾಯುವಿಹಾರಿಗಳಿಗೆ ಅಂತೇಳಿ ಅನುಕೂಲ ಮಾಡಿಕೊಟ್ಟಿತ್ತು. ಆದರೆ ಅಧಿಕಾರಿಗಳ ಒಂದು ದೂರದೃಷ್ಟಿಯ ಕೊರತೆಯಿಂದಾಗಿ ಇದೀಗ ಈ ಒಂದು ಹೆಬ್ಬಾಳಿನ ಒಂದು ಕೆರೆ ಸಂಪೂರ್ಣವಾಗಿ ಮೋರಿಯಾಗಿದೆ. 80% ಈ ಒಂದು ಕೆರೆ UGD ನೀರೇನಿದೆ ಈ ಒಂದು ನೀರಿನಿಂದಾಗಿ ಮೋರಿ ಅಂತಾಗಿರುವಂಥದ್ದನ್ನ ನೀವು ನೋಡ್ಬೋದಾಗಿದೆ. ಇಲ್ಲಿ ಬರುವಂತಹ ವಾಯುವಿಹಾರಿಗಳಿಗೆ ಸಂಜೆ ಅಥವಾ ಬೆಳಗ್ಗೆ ಹೊತ್ತು ಒಂದು ನೆಮ್ಮದಿಯ ಒಂದು ಸ್ಥಳವಾಗಿತ್ತು. ಆದರೆ ಇದೀಗ ಮೂಗು ಮುಚ್ಕೊಂಡು ಇಲ್ಲಿ ವಾಕ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂತಂದರೆ ವರದಿ ಮಾಡಲಿಕ್ಕೆ ಬಂದ ನಮ್ಗಳಿಗೂ ಕೂಡ ಇಲ್ಲಿ ನಿಂತ್ಕೊಳ್ಳಲಿಕ್ಕೆ ಅಷ್ಟೇ ಸಂಕಟ ಆಗ್ತಾ ಇದೆ. ಯಾಕಂದರೆ ಅಷ್ಟು ದುರ್ವಾಸನೆ ಬೀರ್ತಾ ಇದೆ. ಈ ಒಂದು ದುರ್ವಾಸನೆಯಿಂದ ಅಕ್ಕಪಕ್ಕ ಇರುವಂತಹ ನಿವಾಸಿಗಳಿಗೂ ಕೂಡ ಮಾರಕ ರೋಗಗಳು ಬರುವಂತಹ ಭಯ ಕೂಡ ಕಾಡ್ತಾ ಇದೆ. ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ಬೋದು ಎಷ್ಟು ಪ್ಲಾಸ್ಟಿಕ್ ತೇಲ್ತಾ ಇದೆ ಈ ಒಂದು ಕೆರೆಯಲ್ಲಿ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಕೆರೆಯ ಅಭಿವೃದ್ಧಿ ಅಥವಾ ಈ ಒಂದು ಕೆರೆಗೆ ಏನು UGD ಲೈನ್ ಸೇರ್ತದೆ ಆ UGD ಲೈನ್ನ ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಇಲ್ಲವಾದರೆ ಈ ಒಂದು ಕೆರೆ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮೋರಿ ಆದರೆ ಯಾವುದೇ ಸಂಶಯ ಇಲ್ಲ. ಸೊ ಹೀಗಾಗಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಕೆರೆ ಏನಿದೆ, ಈ ಒಂದು ಮೋರಿ ನೀರು ಬರ್ತದೆ, ಈ ಒಂದು ಮೋರಿ ನೀರನ್ನ ನಿಲ್ಲಿಸಬೇಕಾಗಿದೆ. ಇದು ಇಂಡಿಯನ್ TV ಮನವಿ ಕೂಡ ಹೌದು. ಸಮ್ಮರ್ ಬೇರೆ, ಸೊಳ್ಳೆಗಳು ಕೂಡ ಜಾಸ್ತಿ ಆಗ್ತದೆ. ಇಲ್ಲಿ ಅಕ್ಕಪಕ್ಕ ಇರುವಂಥ ನಿವಾಸಿಗಳಿಗೂ ಕೂಡ ಸಾಕಷ್ಟು ಮುಂದಿನ ದಿನಗಳಲ್ಲಿ ರೋಗ ಹರಡುವಂತಹ ಭೀತಿ ಕೂಡ ಎದುರಾಗಿದೆ. ಹೀಗಾಗಿ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ಕೊಂಡು ಈ ಒಂದು ಕೆರೆಯನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋದು ಇಂಡಿಯನ್ TVಯ ಮನವಿ ಕೂಡ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್, ಇಂಡಿಯನ್ TV, ಮೈಸೂರು.